ಆ ಊರಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೀತಾ ಇತ್ತು. 3 ವರ್ಷಗಳ ಬಳಿಕ ಆ ಊರಲ್ಲಿ ಆದಿಶಕ್ತಿ ಸಂತಾನ ನೀಡೋ ಮಾರಮ್ಮ ದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಬೇಡಿ ಬಂದವರ ಕಷ್ಟ ಬಗೆಹರಿಸುವ ತಾಯಿ ಮಾರಮ್ಮ ಎಲ್ಲಿ ಇರೋದು ಈ ದೇವಸ್ಥಾನ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಮಾರಮ್ಮ ತಾಯಿ ಜಾತ್ರೆ. ಸಂತಾನ ಭಾಗ್ಯ ಕರುಣಿಸುವ ಮಾರಮ್ಮ ತಾಯಿ. ಕೊಂಡ ಹಾಯುವ ಮೂಲಕ ತಾಯಿ ಆಶೀರ್ವಾದ ಪಡೆದ ಭಕ್ತರು. ದೇವಾಲಯದಲ್ಲಿ ಬಗೆ ಬಗೆಯ ಹೂಗಳಿಂದ ಅಲಂಕಾರ, ಕಂಗೊಳಿಸುತ್ತಿರುವ ಆದಿಶಕ್ತಿ ಮಾರಮ್ಮನ ವಿಗ್ರಹ, ಆರತಿ ಹೊತ್ತು ಸಾಗುತ್ತಿರುವ ಮಹಿಳೆಯರು, ಭಕ್ತಿಯ ಪರಾಕಾಷ್ಠೆಯಲ್ಲಿ ಕೊಂಡ ಹಾಯ್ದು ತಮ್ಮ ಇಷ್ಟಾರ್ಥ ಬೇಡಿಕೊಳ್ಳುತ್ತಿರುವ ಭಕ್ತರು. ಈ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಉತ್ತರ ತಾಲೂಕು ಕೆಂಗನಹಳ್ಳಿ ಗ್ರಾಮದಲ್ಲಿ. ಹೌದು, ಕೆಂಗನಹಳ್ಳಿ ಗ್ರಾಮದಲ್ಲಿ ಈ ಹಿಂದೆ 3 ವರ್ಷಗಳಿಗೊಮ್ಮೆ ಜಾತ್ರೆ ನಡೀತಾ ಇದೆ. ಈ ವರ್ಷ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಇದೇ ವೇಳೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು. ಹೌದು, ಕೆಂಗನಹಳ್ಳಿಯಲ್ಲಿ ಆದಿಶಕ್ತಿ ಮಾರಮ್ಮ, ಚೆನ್ನಕೇಶವ, ಶನಿ ಮಹಾತ್ಮ ದೇವರ ಅದ್ದೂರಿ ಜಾತ್ರೆ ನಡೆಯಿತು. ಅದರಲ್ಲಿ ವಿಶೇಷವಾಗಿ ಆದಿಶಕ್ತಿ ಮಾರಮ್ಮ ಆರತಿ ಮಹೋತ್ಸವ ಜರುಗಿತು. ವಿಶೇಷವಾಗಿ ಮಾರಮ್ಮ ದೇವಿ ಸಂತಾನ ಭಾಗ್ಯ ಕರುಣಿಸೋ ತಾಯಿ ಎಂದು ಸುತ್ತಮುತ್ತಲಿನ 10 ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದ್ದು, ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟ ದೈವ ದೇವಿ ಆದಿಶಕ್ತಿ ಮಾರಮ್ಮ ದೇವಿಗೆ ಆರತಿ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆ ಕೈಗೊಂಡು ಪುನೀತರಾದರು. ಭೇಟಿ ಬಂದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಸತ್ತೆ ಎಂದು ಇಲ್ಲಿನ ಜನರ ನಂಬಿಕೆ. ಒಟ್ಟಾರೆ ಕೆಂಗನಹಳ್ಳಿ ಮಾರಮ್ಮ ದೇವಿಯ ಜಾತ್ರೆ ವಿಶೇಷವಾಗಿತ್ತು. ಗ್ರಾಮದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಪ್ರಶಾಂತ್, ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ನೆಲಮಂಗಲ. ವಂಶೆಟ್ಟಹಳ್ಳಿ, ಕೆಂಗನಹಳ್ಳಿ ಮತ್ತು ಬಳೆವೀರನಹಳ್ಳಿ 3 ಗ್ರಾಮಗಳಲ್ಲೂ ಕೂಡ ಬಹಳ ವರ್ಷಗಳ ನಂತರ ಬಹಳ ಸಂಭ್ರಮದಿಂದ ಊರು ಹಬ್ಬವನ್ನು, ಗ್ರಾಮ ದೇವತೆಯನ್ನು ಪೂಜೆ ಮಾಡಿ ಬಂಧು ಬಳಗವನ್ನು ಕರೆದು ಎಲ್ಲರೂ ಕೂಡ ಔತಣಕೂಟವನ್ನು ಮಾಡಿರ್ತಕ್ಕಂಥದ್ದು. ಈ ಪದ್ಧತಿ ಭಾಳ ಪುರಾತನವಾದದ್ದು. ಸಣ್ಣ ಕುಗ್ರಾಮಗಳಿದ್ದಾಗ ಕೂಡ ಊರು ಜಾತ್ರೆ ಅಂತೇಳಿ ಮಾಡ್ತಾಯಿದ್ವಿ ನಾವು, ಗ್ರಾಮ ದೇವತೆ ಜಾತ್ರೆಯನ್ನು. ನಮ್ಗೆ ಅದೇ ಸಂಭ್ರಮ. ನಾವು ಬಾಲಕರಿದ್ದಾಗ ನಮ್ಮ ನೆಂಟರಿಷ್ಟನ್ನೆಲ್ಲ ಕರೆದು 3-4 ದಿನಗಳ ಮೊದಲೇ ಬಂದು ದೇವ್ರ ಪೂಜೆಯನ್ನು ಮಾಡಿ, ಮನೆಯವರೇ ಸೇರಿಕೊಂಡು ಅಡುಗೆಗಳನ್ನು ಮಾಡಿ ಒಂಥರ ಸಂಭ್ರಮ ವಾತಾವರಣ ಇತ್ತು. ಈಗ ಆಧುನಿಕ ಕಾಲ ಆದಮೇಲೆ ಸ್ವಲ್ಪ ಈಗ ವರ್ಷ ಇದ್ದಿದ್ದೆಲ್ಲ ಈಗ 5 ವರ್ಷ 10 ವರ್ಷ ಈ ಥರ ಸ್ವಲ್ಪ ದಿನಾಂಕಗಳನ್ನು ವ್ಯತ್ಯಾಸ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಎಲ್ಲೇ ಇರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ನಗರದ ಬೆಳವಣಿಗೆ ಆದರೂ ಕೂಡ ನಮ್ಮ ಪದ್ಧತಿಗಳನ್ನು ಬಿಡಬಾರ್ದು, ನಮ್ಮ ಆಚಾರ ವಿಚಾರಗಳನ್ನು ಬಿಡಬಾರ್ದು. ಇವೆಲ್ಲ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿರ್ತಕ್ಕಂಥ ಭಾಳ ವರ್ಷಗಳಿಂದ ಬಂದಿರತಕ್ಕಂಥ ನಂಬಿಕೆಗಳು. ಆ ನಂಬಿಕೆಗಳನ್ನು ಯಾವತ್ತೂ ಕೂಡ ನಾವು ಬಿಡಬಾರ್ದು. ಯಾವತ್ತು ನಾವು ನಮ್ಮ ಆಚಾರ ವಿಚಾರ ದೇವರುಗಳನ್ನು ಮರಿತೀವಿ, ಅವತ್ತು ಸಂಸ್ಕೃತಿನೂ ಇರೋಲ್ಲ, ದೇಶನೂ ಇರೋದಿಲ್ಲ. ಸೊ ಇದು ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಂತೂ ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಊರು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಇವತ್ತು ಎಲ್ಲ ನನ್ನ ಕಾರ್ಯಕರ್ತರು, ಮುಖಂಡರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಊಟ ಮಾಡಿ ಅವ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಕಳೆದು ಆ ಸಂಪ್ರದಾಯವನ್ನು ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. 2024-25 ವರ್ಷದ ಗ್ರಾಮ ದೇವತಾ ಜಾತ್ರೆಯನ್ನು ನಮ್ಮೂರಿನಲ್ಲಿ ಸುಮಾರು ಒಂದು 10-15 ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಯುವಕರೇ. ಆ ಯುವಕರೇ ಸೇರಿಕೊಂಡು ಅದರಲ್ಲಿ ನಮ್ಮದೊಂದು ಆಂಜನೇಯ ಸೇವಾ ಸಮಿತಿ ಅಂತ ಐತೆ. ನಮ್ಮ ಲೋಕೇಶ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ, ನಾನು ಸೆಕ್ರೆಟರಿ ಆಗಿದ್ದೀನಿ. ನಮ್ಮಿಬ್ಬರು ನೇತೃತ್ವದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಮೇಶ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಒಗ್ಗಟ್ಟಾಗಿ ಎಲ್ಲ ಈ ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್. ಇದು ಸುಮಾರು 4-5 ದಿವಸ ನಡೀತೈತೆ ಜಾತ್ರೆ. ಆ ಜಾತ್ರೆಗೋಸ್ಕರ ನಮ್ಮ ಸಮಿತಿಯವರು ಮತ್ತು ನಮ್ಮ 3 ಗ್ರಾಮಸ್ಥರು ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಯಾವಾಗೂ ಚಿರಋಣಿ ಆಗಿರ್ತೀವಿ ಸರ್. ಇದೇ ರೀತಿ ಇನ್ನು ಮುಂದೆ ನಮ್ಮ ಲೋಕೇಶ್ ಅವರು, ನನ್ನ ಮತ್ತು ರಮೇಶ್ ಮತ್ತು ನಮ್ಮ ಗಂಗೇಗೌಡರು ಲಾಯರು ಅವರ ನೇತೃತ್ವದಲ್ಲಿ ಮತ್ತು ಮಿಲಿಟರಿ ಹನುಮೇಗೌಡರು ಇಷ್ಟು ಜನ ನೇತೃತ್ವದಲ್ಲಿ ಇನ್ನು ಮುಂದೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಕೇಳ್ಕೊತಾ ಇದ್ದೀನಿ. 3 ವರ್ಷಕ್ಕೊಮ್ಮೆ ಜಾತ್ರೆ ವಿಶೇಷತೆ ಅಂತ ಅಂದರೆ ಮುಖ್ಯವಾಗಿ ಜಿನಾಗರದ ಇದು ಯಾವುದಾದ್ರು ಪಳೆಕಮ್ಮ, ನಮ್ಮ ಗ್ರಾಮ ದೇವತೆ ಆದ ಮಾರಮ್ಮನ ನೆಮ್ಮದಿಗೋಸ್ಕರ, ಗ್ರಾಮದ ನೆಮ್ಮದಿಗೋಸ್ಕರ ಈ ಜಾತ್ರೆನ ನಾವು ಈ 4 ಜನ ಏನಿದ್ದೀವಿ, ಇನ್ನೊಬ್ರು ಬಂದಿಲ್ಲ, ನಾವು 5 ಜನ ಏನಿದ್ದೀವಿ, ನಮ್ಮ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಗಂಗೇಗೌಡ ಅಂದ್ಬಿಟ್ಟು, ನಾನು ಕೆಂಗನಹಳ್ಳಿ ಗ್ರಾಮಸ್ಥ. ನಾವು ಹುಟ್ಟುವಾಗ್ಲಿಂದನೂ ಸಹ ನಮ್ಮೂರಲ್ಲಿ ಈ ಮಾರಮ್ಮ ಏನಿದೆಯೋ ಅದು ಸತ್ಯವಾದ ದೇವರು.
ಏನೇ ವರ ಕೇಳ್ಕೊಂಡ್ರು ಅದನ್ನ ಕಲ್ಪಿಸ್ತದೆ. ಈಗ ಬೋರ್ವೆಲ್ ಕೊರ್ಸೋವಂಥವ್ರಿಗೆ ನೀರು ಸಿಗ್ಲಿ ಅಂದ್ರೆ ಆ ನೀರಿನ ವ್ಯವಸ್ಥೆ ಅದೇ ಆಗುತ್ತೆ. ಅದಕ್ಕೆ ಏನು ನಾವು ಅರ್ಕೆ ಸಲ್ಲಿಸ್ಬೇಕೋ ಅದನ್ನ ಸಲ್ಲಿಸ್ಬೇಕಾಗುತ್ತೆ. ನೆಕ್ಸ್ಟ್ ಮಕ್ಳುಗಳು ಇಲ್ದವ್ರಿಗೆ ಮಕ್ಳುಗಳು ಸಂತಾನ ಭಾಗ್ಯಲಕ್ಷ್ಮಿ ತರ ಇದೆ ನಮ್ಮ ಊರ ಗ್ರಾಮ ದೇವತೆ ಮಾರಮ್ಮ. ಮತ್ತು ಏನೇ ಒಂದು ಅರ್ಸ್ಕೊಂಡ್ರು ಅದನ್ನ ನಮಗೆ ನೆರವೇರಿಸ್ತದೆ ಈ ಮಾರಮ್ಮ ತಾಯಿ. ಗ್ರಾಮಕ್ಕೆ ಮತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮಕ್ಕೂ ಸಹ ಶಾಂತಿಯುತವಾಗಿ ಕಾಪಾಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ಇನ್ನು ಗ್ರಾಮದಿಂದ ಆಚೆ ಇರುವಂತಹ ಪಳೆಕಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಅನಾರೋಗ್ಯಗಳು ಇದ್ರೆ, ಸಾಂಕ್ರಾಮಿಕ ರೋಗಗಳು ಬಂದ್ರೆ ಅದಕ್ಕೆ ನಮಗೆ ಸುಧಾರಣೆ ಮಾಡುತ್ತೆ. ಅಲ್ಲೋಗಿ ನಾವು ಪೂಜೆ ಮಾಡಿದ್ರೆ ಆ ನಮ್ಮ ಗ್ರಾಮದಲ್ಲಿರುವಂತಹ ಸಾಂಕ್ರಾಮಿಕ ರೋಗಗಳೆಲ್ಲನೂ ಸಹ ದೂರವಾಗುತ್ತೆ. ಇನ್ನು ಕೊಳ್ಳಿ ಹನುಮಂತರಾಯ ಅಂತ ದೇವಾಲಯ ಇದೆ. ಅದು ಊರಿಗೆ ಯಾರೇ ಬಂದ್ರು ಸಹ ಅದು ಬಿಡಲ್ಲ, ಅದು ಕಾಯುತ್ತೆ. ನಮ್ಮ ಊರ್ನ ಅದು ಒಂದ್ ಸ್ವಲ್ಪ ಕಾಯುತ್ತೆ ಅದು. ಹಾಗಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲಾ ಊರುಗಳ ಎಲ್ಲಾ ದೇವರುಗಳ ಅದರದೇ ಆದ ಒಂದು ಮಹತ್ವವನ್ನ ಪಡ್ಕೊಂಡಿದ್ದೇವೆ. ನನ್ನ ಹೆಸರು ಗಂಗೇಗೌಡ ಅಂತ ಹೇಳಿ, ನಾನು ಒಬ್ಬ ಗ್ರಾಮಸ್ಥ. ಜಾತ್ರೆ ಮಹೋತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬಹಳ ವರ್ಷ ಆದಿ ಕಾಲದಿಂದನೂ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಗ್ರಾಮಸ್ಥರು, ಕುಟುಂಬರು ಎಲ್ಲ ಸೇರಿ ಒಟ್ಟಾಗಿ ತುಂಬಾ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಮೊದಲೇನಾಗಿ ಭಾನುವಾರದಿಂದ ಈ ಜಾತ್ರೆ ಶುರುವಾಗಿ ಉಪಹಾರ ಆಗಿ 2ನೇ ದಿನ ಪಳಕಮ್ಮ ಮತ್ತೆ ಕುಂಡಲಮ್ಮದ ಆರತಿಗಳದು. ಇವತ್ತು ಮೇನು ನಮ್ಮ ಊರಿನ ಗ್ರಾಮ ದೇವತಾದ ಮಾರಮ್ಮನ ತಾಯಿದು ಜಾತ್ರೆ ಇದೆ. ಕೊಂಡಾಯಿಸ್ತೀವಿ, ಮರಿಗಣ್ಣ ಕರೆದಿ ಹಬ್ಬ ತುಂಬಾ ಸಡಗರ ಸಂತೋಷದಿಂದ ಆಚರಿಸ್ತೀವಿ. ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ. ಅದು ಅಪರೂಪ ಅಲ್ಲ, ಎಲ್ಲಾರ ಮನೆಯಿಂದನೂ ಸೇರಿ ಊರವರೆಲ್ಲ ಸೇರಿ ಮಾಡೋದು ಒಂದು ಸಂತೋಷ ಅಲ್ಲ. ಮಂಜುಳಾ ಅಂತ.